ಆಯ್ತು. ಈಗ ಇರಾನ್ ಹಾಗೆ ಇಸ್ರೇಲ್ ಮಧ್ಯೆ ಘನಘೋರ ಯುದ್ಧ ಆಗ್ತಾ ಇದೆ. ಇದರಿಂದಾಗಿ ದ್ರವ ರೂಪದ ಚಿನ್ನ ಮತ್ತಷ್ಟು ದುಬಾರಿ ಆಗುವಂತ ಸಾಧ್ಯತೆ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆತಂಕ ಶುರುವಾಗಿದೆ. ಈಗ ಭಾರತಕ್ಕೆ ನಿತ್ಯ 39 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಅವಶ್ಯಕತೆ ಇದೆ. 80% ಕಚ್ಚಾ ತೈಲ ಭಾರತಕ್ಕೆ ಆಮದಾಗ್ತಾ ಇದೆ. ಅದು ಕೂಡ ಎಲ್ಲಿಂದ? ಇರಾನ್ನಿಂದಲೇ ಗರಿಷ್ಠ ಕಚ್ಚಾ ತೈಲ ಆಮದಾಗ್ತಾ ಇದೆ. ಯುದ್ಧದಿಂದಾಗಿ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಏರಿಕೆ ಟೆನ್ಷನ್ ಈಗ ಶುರುವಾಗ್ತಾ ಇರುವಂತದ್ದು. ಇರಾನ್ ಇಸ್ರೇಲ್ ಯುದ್ಧ ಬಿಕ್ಕಟ್ಟಿನಲ್ಲಿ ಭಾರತ ಜೊತೆಗೆ ಬೆಂಗಳೂರು ಸೇರಿದಂತೆ ಮಹಾನಗರಗಳಲ್ಲೂ ಕೂಡ ವಾರ್ ಎಫೆಕ್ಟ್ ಆಗುತ್ತೆ. ಕೇವಲ ಬೇರೆ ಬೇರೆ ರಾಜ್ಯ ಮಾತ್ರ ಅಲ್ಲ, ಬೆಂಗಳೂರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಬೆಂಗಳೂರಲ್ಲಿ ಪೆಟ್ರೋಲ್ 102.92, ಡೀಸೆಲ್ ದರ 90.99 ರೂಪಾಯಿ ಇದೆ. ಯುದ್ಧ ನಿಲ್ದೆ ಹೋದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪಕ್ಕಾ ಆಗತ್ತೆ. ನೋಡಿ, ಈಗ ಯುದ್ಧ ಆಗ್ತಾ ಇರುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಯುದ್ಧ ಇನ್ ಕೇಸ್ ನಿಲ್ದೆ ಹೋದ್ರೆ ಮತ್ತು ಏರಿಕೆಯ ಟೆನ್ಷನ್ ಈಗ ಕಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಬೆಲೆ ಏರಿಕೆ ಸಾಧ್ಯತೆ ಇರುವಂತದ್ದು. ಅದು ಕೂಡ ಪೆಟ್ರೋಲ್ ಡೀಸೆಲ್ ಬೇರೆ. ಬೆಂಗಳೂರಲ್ಲಿ ಪೆಟ್ರೋಲ್ ಈಗ ಸದ್ಯದ ಬೆಲೆ 102 ರೂಪಾಯಿ 92 ಪೈಸೆ, ಡೀಸೆಲ್ ದರ 90 ರೂಪಾಯಿ 99 ಪೈಸೆ ಇದೆ. ಇನ್ ಕೇಸ್ ಏನಾದ್ರೂ ಇರಾನ್ ಇಸ್ರೇಲ್ ಯುದ್ಧ ನಿಲ್ದೆ ಹೋದ್ರೆ ಮತ್ತೆ ಬೆಲೆ ಏರಿಕೆ ಪಕ್ಕಾ ಆಗುತ್ತೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ದೀಪ್ತಿ ತೋಳ್ಪಾಡಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಸದ್ಯ ಈಗ ಎಲ್ಲರೂ ಆಲ್ಮೋಸ್ಟ್ ಬಳಸ್ತಾ ಇರುವಂತ ವಾಹನಗಳನ್ನು ಬಳಸ್ತಾ ಇದ್ರು. ಅದರಲ್ಲೂ ಕೂಡ ಬೆಂಗಳೂರು ಅಂತ ನಗರ, ಚೆನ್ನೈ ಅಂತ ನಗರ, ಮುಂಬೈ ಅಂತ ನಗರ, ದೊಡ್ಡ ದೊಡ್ಡ ನಗರಗಳಲ್ಲಿ ವಿಪರೀತ ವಾಹನ ದಟ್ಟಣೆ ಉಂಟಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ಸದ್ಯ ಇವತ್ತಿನ ಬೆಲೆ ಎಷ್ಟಿದೆ? ಇನ್ ಕೇಸ್ ಏನಾದ್ರೂ ಯುದ್ಧ ಕಂಟಿನ್ಯೂ ಆಗ್ತಾ ಹೋದ್ರೆ ಎಷ್ಟು ಆಗಬಹುದು ಅಂತ? ನಿಕೇಶ್, ಇಲ್ಲಿ ಪ್ರಮುಖವಾಗಿ ಇರಾನ್ ಹಾಗೆ ಇಸ್ರೇಲ್ ನಡುವಿನ ಯುದ್ಧದ ಸಂಘರ್ಷನೇ ಇದೆ. ಇದು ಭಾರತಕ್ಕೆ ದೊಡ್ಡ ಪೆಟ್ಟು ಕೊಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇವರಿಬ್ಬರ ಒಂದು ತಿಕ್ಕಾಟದ ಮಧ್ಯೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗುವಂತಹ ಎಲ್ಲಾ ಆತಂಕ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಭಾರತಕ್ಕೆ ಪ್ರತಿದಿನ 39 ಲಕ್ಷ ಬ್ಯಾರೆಲ್ನಷ್ಟು ಕಚ್ಚಾ ತೈಲದ ಅಗತ್ಯ ಇದೆ. 80% ನಾವು ಡಿಪೆಂಡ್ ಆಗಿರುವಂತದ್ದು ಇರಾನ್ ಮೇಲೆ. ಇನ್ನು ಇರಾನ್ ನಮಗೆ ಇಂತಹ ದೊಡ್ಡ ಮಟ್ಟದಲ್ಲಿ ಸಪ್ಲೈ ಮಾಡ್ತಾ ಇದೆ. ಒಂದು ವೇಳೆ ಇದು ತಿಂಗಳಾನುಗಟ್ಟಲೆ ಕಾಲ ಯುದ್ಧ ಏನಾದ್ರೂ ಮುಂದುವರೆದ್ರೆ ಅಂತಹ ಸಂದರ್ಭದಲ್ಲಿ ಇರಾನ್ ಪೆಸಿಫಿಕ್ ಗಲ್ಫ್ ನ ಬಂದ್ ಏನಾದ್ರೂ ಮಾಡಿದ್ರೆ ಅದರಿಂದ ಬರಬೇಕಾದಂತಹ ಏನು ತೈಲ, ಕಚ್ಚಾ ತೈಲ ಅದರಿಂದನೇ ಆಮದು ಆಗುವಂತದ್ದು, ಅದು ಸ್ಟಾಪ್ ಏನಾದ್ರೂ ಆದ್ರೆ ದೊಡ್ಡ ಮಟ್ಟದ ಹೊಡೆತ ಬೀಳುವಂತಿದೆ. ಇನ್ನು ಭಾರತ ಕಚ್ಚಾ ತೈಲ ಡಿಪೆಂಡ್ ಆಗಿರುವಂತದ್ದೇ ಒಂದು ರಷ್ಯಾ, ಮತ್ತೊಂದು ಇರಾನು ಅದರಲ್ಲಿ ಸಿಂಹಪಾಲು. ಅದರಿಂದನೇ ನಾವು ಹೆಚ್ಚು ಡಿಮ್ಯಾಂಡ್ ಆಗಿರುವಂತದ್ದು. ಒಂದ್ ವೇಳೆ ಇದೇನಾದ್ರೂ ಸ್ಟಾಪ್ ಮಾಡಿದ್ರೆ ಮತ್ತೆ ನಾವು ರಷ್ಯಾದ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಈಗ ಸಬ್ಸಿಡಿ ರೇಟ್ ನಲ್ಲಿ ಕಚ್ಚಾ ತೈಲವನ್ನ ಅದು ಆಮದು ಮಾಡ್ತಾ ಇರುವಂತದ್ದು, ಅಲ್ಲಿಂದ ನಾವು ತಗೊಳ್ತಾ ಇರುವಂತದ್ದು. ಒಂದು ವೇಳೆ ಇರಾನ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರೆ ಮತ್ತೆ ರಷ್ಯಾ ಡಿಮ್ಯಾಂಡ್ ಹೆಚ್ಚಾದಂತಹ ಸಂದರ್ಭದಲ್ಲಿ ಸಬ್ಸಿಡಿ ರೇಟ್ ನಲ್ಲಿ ಕೊಡ್ತಿರುವಂತಹ ಕಚ್ಚಾ ತೈಲ ಕೂಡ ಅದು ಹೆಚ್ಚಳ ಮಾಡಿ ಕೊಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ತಿಂಗಳಾನುಗಟ್ಟಲೆ ಏನಾದ್ರೂ ಇದು ಮುಂದುವರೆದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹೊಡೆತ ಭಾರತಕ್ಕೆ ಬೀಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಮಹಾನಗರಗಳ ಪೈಕಿ ಬೆಂಗಳೂರಿನಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರಿರುವಂತದ್ದು. ಇವತ್ತಿನ ಬೆಲೆಯನ್ನ ನೋಡಿದ್ರೆ 102 ರೂಪಾಯಿ 98 ಪೈಸದಷ್ಟು ಪೆಟ್ರೋಲ್ ಬೆಲೆ ಇದೆ. ಡೀಸೆಲ್ ಬೆಲೆ ಕೂಡ ಹತ್ರ 100 ರೂಪಾಯಿ ಹತ್ರ ಬರ್ತಾ ಇದೆ. ಇದೇ ರೀತಿಯಾಗಿ ಯುದ್ಧದ ಎಫೆಕ್ಟ್ ಏನಾದ್ರೂ ಭಾರತದ ಮೇಲೆ ಬಿದ್ರೆ ಮತ್ತಷ್ಟು ದುಪ್ಪಟ್ಟು ಖರ್ಚಾಗುವಂತಹ ಸಾಧ್ಯತೆ ಇದೆ. ಇದರಿಂದ ವಾಹನ ಸವಾರರು ಮತ್ತೊಮ್ಮೆ ಸಂಕಷ್ಟಕ್ಕೆ ಎದುರಾಗ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇರಾನು ಮತ್ತೆ ಇಸ್ರೇಲ್ನ ಯುದ್ಧದ ಸಂಘರ್ಷದ ಮಧ್ಯೆ ಇದೀಗ ವಾಹನ ಸವಾರಿಗೂ ಕೂಡ ಒಂದ್ ರೀತಿಯ ಪೆಟ್ಟು ಬೀಳುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು. ಈಗ ಇರಾನ್ ಹಾಗೆ ಇಸ್ರೇಲ್ ಮಧ್ಯೆ ಘನಘೋರ ಯುದ್ಧ ಆಗ್ತಾ ಇದೆ. ಇದರಿಂದಾಗಿ ದ್ರವ ರೂಪದ ಚಿನ್ನ ಮತ್ತಷ್ಟು ದುಬಾರಿ ಆಗುವಂತ ಸಾಧ್ಯತೆ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆತಂಕ ಶುರುವಾಗಿದೆ. ಈಗ ಭಾರತಕ್ಕೆ ನಿತ್ಯ 39 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಅವಶ್ಯಕತೆ ಇದೆ. 80% ಕಚ್ಚಾ ತೈಲ ಭಾರತಕ್ಕೆ ಆಮದಾಗ್ತಾ ಇದೆ. ಅದು ಕೂಡ ಎಲ್ಲಿಂದ? ಇರಾನ್ನಿಂದಲೇ ಗರಿಷ್ಠ ಕಚ್ಚಾ ತೈಲ ಆಮದಾಗ್ತಾ ಇದೆ. ಯುದ್ಧದಿಂದಾಗಿ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಏರಿಕೆ ಟೆನ್ಷನ್ ಈಗ ಶುರುವಾಗ್ತಾ ಇರುವಂತದ್ದು. ಇರಾನ್ ಇಸ್ರೇಲ್ ಯುದ್ಧ ಬಿಕ್ಕಟ್ಟಿನಲ್ಲಿ ಭಾರತ ಜೊತೆಗೆ ಬೆಂಗಳೂರು ಸೇರಿದಂತೆ ಮಹಾನಗರಗಳಲ್ಲೂ ಕೂಡ ವಾರ್ ಎಫೆಕ್ಟ್ ಆಗುತ್ತೆ. ಕೇವಲ ಬೇರೆ ಬೇರೆ ರಾಜ್ಯ ಮಾತ್ರ ಅಲ್ಲ, ಬೆಂಗಳೂರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಬೆಂಗಳೂರಲ್ಲಿ ಪೆಟ್ರೋಲ್ 102.92, ಡೀಸೆಲ್ ದರ
ರೂಪಾಯಿ ಇದೆ. ಯುದ್ಧ ನಿಲ್ದೆ ಹೋದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪಕ್ಕಾ ಆಗತ್ತೆ. ನೋಡಿ, ಈಗ ಯುದ್ಧ ಆಗ್ತಾ ಇರುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಯುದ್ಧ ಇನ್ ಕೇಸ್ ನಿಲ್ದೆ ಹೋದ್ರೆ ಮತ್ತು ಏರಿಕೆಯ ಟೆನ್ಷನ್ ಈಗ ಕಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಬೆಲೆ ಏರಿಕೆ ಸಾಧ್ಯತೆ ಇರುವಂತದ್ದು, ಅದು ಕೂಡ ಪೆಟ್ರೋಲ್ ಡೀಸೆಲ್ ಬೇರೆ. ಬೆಂಗಳೂರಲ್ಲಿ ಪೆಟ್ರೋಲ್ ಈಗ ಸದ್ಯದ ಬೆಲೆ ₹102.92, ಡೀಸೆಲ್ ದರ ₹90.99 ಇದೆ. ಇನ್ ಕೇಸ್ ಏನಾದ್ರೂ ಇರಾನ್ ಇಸ್ರೇಲ್ ಯುದ್ಧ ನಿಲ್ದೆ ಹೋದ್ರೆ ಮತ್ತೆ ಬೆಲೆ ಏರಿಕೆ ಪಕ್ಕಾ ಆಗುತ್ತೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ದೀಪ್ತಿ ತೋಳ್ಪಾಡಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಸದ್ಯಗ ಎಲ್ಲರೂ ಆಲ್ಮೋಸ್ಟ್ ಬಳಸ್ತಾ ಇರುವಂತ ವಾಹನಗಳನ್ನು ಬಳಸ್ತಾ ಇದ್ರು. ಅದರಲ್ಲೂ ಕೂಡ ಬೆಂಗಳೂರು ಅಂತ ನಗರ, ಚೆನ್ನೈ ಅಂತ ನಗರ, ಮುಂಬೈ ಅಂತ ನಗರ, ದೊಡ್ಡ ದೊಡ್ಡ ನಗರಗಳಲ್ಲಿ ವಿಪರೀತ ವಾಹನ ದಟ್ಟಣೆ ಉಂಟಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ಸದ್ಯ ಇವತ್ತಿನ ಬೆಲೆ ಎಷ್ಟಿದೆ? ಇನ್ ಕೇಸ್ ಏನಾದ್ರೂ ಯುದ್ಧ ಕಂಟಿನ್ಯೂ ಆಗ್ತಾ ಹೋದ್ರೆ ಎಷ್ಟು ಆಗಬಹುದು ಅಂತ? ನಿಕೇಶ್, ಇಲ್ಲಿ ಪ್ರಮುಖವಾಗಿ ಇರಾನ್ ಹಾಗೆ ಇಸ್ರೇಲ್ ನಡುವಿನ ಯುದ್ಧದ ಸಂಘರ್ಷನೇ ಇದೆ. ಇದು ಭಾರತಕ್ಕೆ ದೊಡ್ಡ ಪೆಟ್ಟು ಕೊಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇವರಿಬ್ಬರ ಒಂದು ತಿಕ್ಕಾಟದ ಮಧ್ಯೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗುವಂತಹ ಎಲ್ಲಾ ಆತಂಕ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಭಾರತಕ್ಕೆ ಪ್ರತಿದಿನ 39 ಲಕ್ಷ ಬ್ಯಾರೆಲ್ನಷ್ಟು ಕಚ್ಚಾ ತೈಲದ ಅಗತ್ಯ ಇದೆ. 80% ನಾವು ಡಿಪೆಂಡ್ ಆಗಿರುವಂತದ್ದು ಇರಾನ್ ಮೇಲೆ. ಇನ್ನು ಇರಾನ್ ನಮಗೆ ಇಂತಹ ದೊಡ್ಡ ಮಟ್ಟದಲ್ಲಿ ಸಪ್ಲೈ ಮಾಡ್ತಾ ಇದೆ. ಒಂದು ವೇಳೆ ಇದು ತಿಂಗಳಾನುಗಟ್ಲೆ ಕಾಲ ಯುದ್ಧ ಏನಾದ್ರೂ ಮುಂದುವರೆದ್ರೆ ಅಂತಹ ಸಂದರ್ಭದಲ್ಲಿ ಇರಾನ್ ಪೆಸಿಫಿಕ್ ಗಲ್ಫ್ ನ ಬಂದ್ ಏನಾದ್ರೂ ಮಾಡಿದ್ರೆ ಅದರಿಂದ ಬರಬೇಕಾದಂತಹ ಏನು ತೈಲ, ಕಚ್ಚಾ ತೈಲ ಅದರಿಂದನೇ ಆಮದು ಆಗುವಂತದ್ದು, ಅದು ಸ್ಟಾಪ್ ಏನಾದ್ರೂ ಆದ್ರೆ ದೊಡ್ಡ ಮಟ್ಟದ ಹೊಡೆತ ಬೀಳುವಂತಿದೆ. ಇನ್ನು ಭಾರತ ಕಚ್ಚಾ ತೈಲ ಡಿಪೆಂಡ್ ಆಗಿರುವಂತದ್ದೇ ಒಂದು ರಷ್ಯಾ, ಮತ್ತೊಂದು ಇರಾನು ಅದರಲ್ಲಿ ಸಿಂಹಪಾಲು. ಅದರಿಂದನೇ ನಾವು ಹೆಚ್ಚು ಡಿಮ್ಯಾಂಡ್ ಆಗಿರುವಂತದ್ದು. ಒಂದು ವೇಳೆ ಇದೇನಾದ್ರೂ ಸ್ಟಾಪ್ ಮಾಡಿದ್ರೆ ಮತ್ತೆ ನಾವು ರಷ್ಯಾದ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಈಗ ಸಬ್ಸಿಡಿ ರೇಟ್ ನಲ್ಲಿ ಕಚ್ಚಾ ತೈಲವನ್ನ ಅದು ಆಮದು ಮಾಡ್ತಾ ಇರುವಂತದ್ದು, ಅಲ್ಲಿಂದ ನಾವು ತಗೊಳ್ತಾ ಇರುವಂತದ್ದು. ಒಂದು ವೇಳೆ ಇರಾನ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರೆ ಮತ್ತೆ ರಷ್ಯಾ ಡಿಮ್ಯಾಂಡ್ ಹೆಚ್ಚಾದಂತಹ ಸಂದರ್ಭದಲ್ಲಿ ಸಬ್ಸಿಡಿ ರೇಟ್ ನಲ್ಲಿ ಕೊಡ್ತಿರುವಂತಹ ಕಚ್ಚಾ ತೈಲ ಕೂಡ ಅದು ಹೆಚ್ಚಳ ಮಾಡಿ ಕೊಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ತಿಂಗಳಾನುಗಟ್ಲೆ ಏನಾದ್ರೂ ಇದು ಮುಂದುವರೆದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹೊಡೆತ ಭಾರತಕ್ಕೆ ಬೀಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಮಹಾನಗರಗಳ ಪೈಕಿ ಬೆಂಗಳೂರಿನಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರಿರುವಂತದ್ದು. ಇವತ್ತಿನ ಬೆಲೆಯನ್ನ ನೋಡಿದ್ರೆ ₹102.98 ಪೆಟ್ರೋಲ್ ಬೆಲೆ ಇದೆ. ಡೀಸೆಲ್ ಬೆಲೆ ಕೂಡ ಹತ್ರ ₹100 ಹತ್ರ ಬರ್ತಾ ಇದೆ. ಇದೇ ರೀತಿಯಾಗಿ ಯುದ್ಧದ ಎಫೆಕ್ಟ್ ಏನಾದ್ರೂ ಭಾರತದ ಮೇಲೆ ಬಿದ್ರೆ ಮತ್ತಷ್ಟು ದುಪ್ಪಟ್ಟು ಖರ್ಚಾಗುವಂತಹ ಸಾಧ್ಯತೆ ಇದೆ. ಇದರಿಂದ ವಾಹನ ಸವಾರರು ಮತ್ತೊಮ್ಮೆ ಸಂಕಷ್ಟಕ್ಕೆ ಎದುರಾಗ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇರಾನು ಮತ್ತೆ ಇಸ್ರೇಲ್ನ ಯುದ್ಧದ ಸಂಘರ್ಷದ ಮಧ್ಯೆ ಇದೀಗ ವಾಹನ ಸವಾರಿಗೂ ಕೂಡ ಒಂದ್ ರೀತಿಯ ಪೆಟ್ಟು ಬೀಳುವಂತಹ